ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನು ಶುರು ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ನೊಂದು ವಿಂಗ್ ಅಂದರೆ IAS ಜ್ಞಾನ, ಇದರ ವತಿಯಿಂದ ನಾವು UPSC ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇದರ ಮೊದಲ ಹೆಜ್ಜೆಯಾಗಿ ನಾವು UPSC ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಅಣುಕು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಸ್ಕಾಲರ್ಶಿಪ್ ಟೆಸ್ಟ್ನಲ್ಲಿ ಟಾಪ್ 10 ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಪ್ರಿಲಿಮಿನರಿ ಟೆಸ್ಟ್ ಸೀರೀಸನ್ನು ಉಚಿತವಾಗಿ ನೀಡಲಾಗುತ್ತೆ. ಅದರ ಜೊತೆಗೆ ರ್ಯಾಂಕ್ ನಂಬರ್ 11 ಇಂದ 50ರವರೆಗೆ ಸ್ಕೋರ್ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಫೀಸ್ನಲ್ಲಿ ಕನ್ಸೆಷನನ್ನು ನೀಡಲಾಗುತ್ತೆ. ಸೊ ಆ್ಯಕ್ಚುಲಿ ಈ ಪರೀಕ್ಷೆಯನ್ನು ಮುಂದಿನ ಭಾನುವಾರಕ್ಕೆ ನಾವು ಫಿಕ್ಸ್ ಮಾಡಿತ್ತು. ಬಟ್ ಆ್ಯಕ್ಚುಲಿ ಈ ಒಂದು VAO ಎಕ್ಸಾಮಿನೇಷನ್ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವ ಕಾರಣದಿಂದ ಇದನ್ನು 2ನೇ ಅಕ್ಟೋಬರ್ 2024ಕ್ಕೆ ನಾವು ಪೋಸ್ಟ್ಪೋನ್ ಮಾಡಿರ್ತೇವೆ. ಸೊ ಈ ದಿನಾಂಕದಂದು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ಈ ಪರೀಕ್ಷೆಯನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಆನ್ಲೈನ್ ಪರೀಕ್ಷೆ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಲಿಂಕನ್ನು, ಅಂದರೆ ನೀವು ಎಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಲಿಂಕನ್ನು ನಾವು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇವೆ. ಸೊ ಆ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಈ ಪರೀಕ್ಷೆಯನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯೊಂದಿಗೆ ಇವತ್ತಿನ 24 ಮತ್ತು 25ನೇ ಸೆಪ್ಟೆಂಬರ್ 2024ರ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಇದು ಕ್ಲಾಸ್ ಸಂಖ್ಯೆ 749ನೇ ತರಗತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯಲಹಂಕ ಕಂಬೈನ್ಡ್ ಸೈಕಲ್ ಪವರ್ ಪ್ಲಾಂಟ್ನ ಒಟ್ಟು ಸಾಮರ್ಥ್ಯ ಎಷ್ಟು? ಸೊ ವಾಟ್ ಈಸ್ ದಿ ಟೋಟಲ್ ಕೆಪಾಸಿಟಿ ಆಫ್ ದಿ ಯಲಹಂಕ ಕಂಬೈನ್ಡ್ ಸೈಕಲ್ ಪವರ್ ಪ್ಲಾಂಟ್? ಸೊ ಯಲಹಂಕದಲ್ಲಿ ಒಂದು ಪವರ್ ಪ್ಲಾಂಟನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಇದನ್ನು ನಾವು ಕಂಬೈನ್ಡ್ ಸೈಕಲ್ ಪವರ್ ಪ್ಲಾಂಟ್ ಅಂತ ಹೇಳ್ತೇವೆ. ಇದನ್ನು ಯಾಕೆ ಕಂಬೈನ್ಡ್ ಅಂತ ಕರಿತೇವೆ ಅದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಿದ್ರೆ ಈ ಒಂದು ವಿದ್ಯುತ್ ಸ್ಥಾವರದ ಒಂದು ಕೆಪಾಸಿಟಿ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 370 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ತನ್ನು ಜನರೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಒಂದು ಪವರ್ ಪ್ಲಾಂಟ್ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ಕರ್ನಾಟಕಸ್ ಫಸ್ಟ್ ಗ್ಯಾಸ್ ಬೇಸ್ಡ್ ಪವರ್ ಪ್ಲಾಂಟ್ ಅಂತ ಹೇಳ್ತೇವೆ. ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರವನ್ನು ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅನಿಲ ಆಧಾರಿತ ಅಂತ ಏನಕ್ಕೆ ಕರಿತೇವೆ? ಕಾರಣ ಏನು ಅಂದರೆ ಇಲ್ಲಿ ಒಂದು ಅನಿಲವನ್ನು ವಿದ್ಯುತ್ತನ್ನು ತಯಾರಿ ಮಾಡಲಿಕ್ಕೆ ಬಳಕೆ ಮಾಡಲಾಗುತ್ತೆ. ಆ ಅನಿಲ ಯಾವುದು ಅನ್ನೋದನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಸೊ ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಅಂದರೆ ಫಸ್ಟ್ ಗ್ಯಾಸ್ ಬೇಸ್ಡ್ ಪವರ್ ಪ್ಲಾಂಟ್ ಆಗಿರುತ್ತೆ. ಸೊ ಈ ಒಂದು ಪವರ್ ಪ್ಲಾಂಟ್ ನಾವು YCCPP ಅಂತ ಹೇಳ್ತೇವೆ. ಸೊ ಯಲಹಂಕ ಕಂಬೈನ್ಡ್ ಸೈಕಲ್ ಪವರ್ ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಇದರ ಟೋಟಲ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 370 ಮೆಗಾವ್ಯಾಟ್ಸ್ನಷ್ಟು ವಿದ್ಯುತ್ತನ್ನು ಇಲ್ಲಿ ಡೆವಲಪ್ ಮಾಡಲಾಗುತ್ತೆ. ಈ 370 ಮೆಗಾವ್ಯಾಟ್ ಏನಿರುತ್ತೆ ಅದರಲ್ಲಿ ಸರಿಸುಮಾರು 236 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಗ್ಯಾಸ್ ಟರ್ಬೈನಿಂದ ಡೆವಲಪ್ ಮಾಡಿದೆ. ಆದಲ್ಲಿ 133 ಚೇಂಜ್ ಮೆಗಾವ್ಯಾಟ್ ಅಷ್ಟು ವಿದ್ಯುತ್ತನ್ನು ಸ್ಟೀಮ್ ಟರ್ಬೈನ್ ಮುಖಾಂತರ ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2 ವಿಭಿನ್ನವಾಗಿರ್ತಕ್ಕಂಥ ಮೆಥಡ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾ ಇರುವ ಕಾರಣದಿಂದ ಇದನ್ನು ನಾವು ಕಂಬೈನ್ಡ್ ಪವರ್ ಪ್ಲಾಂಟ್ ಅಂತ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಎನರ್ಜಿ ಜನರೇಷನ್ ಏನಿದೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ 2755 ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆನ್ಯುಯಲಿ. ಅಂದರೆ ಒಂದು ವರ್ಷಕ್ಕೆ 2755 ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿಯನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಕಾಸ್ಟ್ ಆಫ್ 8 ರೂಪೀಸ್ ಪರ್ ಯೂನಿಟ್, ಅಂದರೆ ಒಂದು ಯೂನಿಟ್ಗೆ 8 ರೂಪಾಯಿ ಒಂದು ವೆಚ್ಚದ ಆಧಾರದ ಮೇಲೆ ಒಂದು ವರ್ಷಕ್ಕೆ ಇಷ್ಟು ಮಿಲಿಯನ್ ಯೂನಿಟ್ಸ್ ಅಷ್ಟು ವಿದ್ಯುತ್ತನ್ನು ತಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಅನಿಲವನ್ನು ನಾವೇನಂತ ಕರಿತೀವಿ ಅಂದರೆ LNG ಅಂತ ಹೇಳ್ತೇವೆ. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಥವಾ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಬಳಕೆ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರವಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅನಿಲದ ಅಡ್ವಾಂಟೇಜ್ ಏನು ಅಂದರೆ ಇದನ್ನು ನಾವು ಕ್ಲೀನರ್ ಸೋರ್ಸ್ ಅಂತ ಹೇಳ್ತೇವೆ. ಇದು ಕಾರ್ಬನ್ ಎಮಿಷನ್ ಅಥವಾ ಇಂಗಾಲದ ಒಂದು ಹೊರಸೂಸುವಿಕೆ ಏನಿರುತ್ತೆ ಇದನ್ನ ಕಡಿಮೆ ಮಾಡ್ತಕ್ಕಂಥ ಅನಿಲವನ್ನ ನಾವಿಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಿದ್ಯುತ್ ಸ್ಥಾವರಕ್ಕೆ ಇನ್ನೊಂದು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಕೂಡ ಇರುತ್ತೆ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಏನಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಯಾವ ಕ್ಷೇತ್ರದಲ್ಲಿ ವಿದ್ಯುತ್ ಕೊರತೆ ಇದೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಆ ಕ್ಷೇತ್ರಕ್ಕೆ ಇಲ್ಲಿಂದ ವಿದ್ಯುತ್ ಅನ್ನ ಸರಬರಾಜು ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಒಂದು ತಂತ್ರಜ್ಞಾನವನ್ನು ಕೂಡ ಈ ಒಂದು ಪವರ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್
ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕ್ವಾಡ್ನ ಜಂಟಿ ಕರಾವಳಿ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಕ್ವಾಡ್ಸ್ ಜಾಯಿಂಟ್ ಕೋಸ್ಟಲ್ ಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಎನ್ಹಾನ್ಸ್ ಮ್ಯಾರಿಟೈಮ್ಸ್ ಸೆಕ್ಯೂರಿಟಿ ಅಥವಾ ಕಡಲ ಭದ್ರತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ಕ್ವಾಡ್ನಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಇದಕ್ಕೆ ಅದನ್ನು ನಾವು ಜಂಟಿ ಅಂತ ಹೇಳ್ತೇವೆ. ಸೊ ಇದರಲ್ಲಿರ್ತಕ್ಕಂಥ ರಾಷ್ಟ್ರಗಳು ಒಂದು ಕರಾವಳಿ ಮಿಷನ್ ಅನ್ನ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದೇವೆ. ಸೊ ಈ ಕರಾವಳಿ ಮಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಸೊ ಈ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೇವೆ. ಸೊ ಈ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಕ್ವಾಡ್ ಅಂದ ಕೂಡಲೇ ನಮಗೆ ಗೊತ್ತು, ಕ್ವಾಡ್ ಅಂದ್ರೆ 4 ರಾಷ್ಟ್ರಗಳ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದರಲ್ಲಿ ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತೆ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ವಾಡ್ ಅನ್ನ ನಾವು ಮಾರ್ಕ್ ಮಾಡಿದ್ದೆ ಆದಲ್ಲಿ, ಸೊ ಇದು ಪೆಸಿಫಿಕ್ ಓಷನ್ ಮತ್ತೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಿಯನ್ ಓಷನ್ ರೀಜನ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಒಂದು ಗುರಿಯಾಗಿರುತ್ತೆ. ಸೊ ಈ ಒಂದು ಕ್ವಾಡ್ ಅಸೋಸಿಯೇಷನ್ ಏನಿರುತ್ತೆ ಇದನ್ನ ನಾವು ನ್ಯಾಟೋ ಆಫ್ ಏಷ್ಯಾ ಅಂತ ಕೂಡ ಕರಿತೇವೆ. ಸೊ ಏಷ್ಯಾದ ನ್ಯಾಟೋ ಅಂತ ಇದನ್ನ ಕರಿಬಹುದಾಗಿರುತ್ತೆ. ಬಿಕಾಸ್ ಈ ಒಂದು ಅಸೋಸಿಯೇಷನ್ ಅನ್ನ ಮಾಡಿಕೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಡಾಮಿನೆನ್ಸ್ ಆಫ್ ಚೈನಾ. ಸೊ ಚೈನಾ ರಾಷ್ಟ್ರದವರು ಈ ಪೆಸಿಫಿಕ್ ಓಷನ್ ಏನಿದೆ, ಸೊ ಅಲ್ಲಿ ತಮ್ಮ ಪ್ರಾಬಲ್ಯವನ್ನ ತೋರಿಸ್ತಕ್ಕಂಥ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಈ 4 ರಾಷ್ಟ್ರಗಳು ಒಟ್ಟಿಗೆ ಸೇರಿಕೊಂಡು ಕ್ವಾಡ್ ಅಸೋಸಿಯೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ಮೊಟ್ಟ ಮೊದಲ ಬಾರಿಗೆ ಒಂದು ಕೋಸ್ಟಲ್ ಮಿಷನ್ ಅನ್ನ ಮಾಡ್ತಾ ಇದ್ದಾರೆ, ಅಥವಾ ಅದನ್ನ ನಾವು ಕರಾವಳಿ ಕಾರ್ಯಾಚರಣೆ ಅಂತ ಹೇಳ್ತೇವೆ. ಈ ಒಂದು ಕಾರ್ಯಾಚರಣೆಯನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಾವು ಫಸ್ಟ್ ಕೋಸ್ಟಲ್ ಜಾಯಿಂಟ್ ಕೋಸ್ಟಲ್ ಮಿಷನ್ ಅಂತ ಹೇಳ್ತೇವೆ. ಸೊ ಇದು ಟು ಎನ್ಹಾನ್ಸ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ಅಂದ್ರೆ ಆ ಒಂದು ಕಡಲ ತೀರ ಪ್ರದೇಶ ಏನಿರುತ್ತೆ, ಸೊ ಅಲ್ಲಿರ್ತಕ್ಕಂಥ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಟು ಎನ್ಶೋರ್ ದಿ ಸೇಫ್ಟಿ ಆಫ್ ದಿ ಇಂಟರ್ನ್ಯಾಷನಲ್ ವಾಟರ್ಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಈ ಒಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ನೀರೇನಿರುತ್ತೆ ಆ ನೀರನ್ನ ಸುರಕ್ಷತೆಗೊಳಿಸ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಾಚರಣೆಯ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ರಾಷ್ಟ್ರಗಳು, ಅಫ್ಕೋರ್ಸ್ ಕ್ವಾಡ್ನಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಅವುಗಳ ನೇವಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೌಕಾಪಡೆಗಳು ಅಂತ ನಾವೇನು ಹೇಳ್ತೇವೆ, ಸೊ ಇವು ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಿದ್ದು, ಇಂಡಿಯಾ, ಜಪಾನ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೌಕಾಪಡೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರೀತಿಯ ಆಕ್ಟಿವಿಟೀಸ್ ಅನ್ನ ಈ ಒಂದು ಕಾರ್ಯಾಚರಣೆಯಲ್ಲಿ ಅವರು ಮಾಡ್ತಾರೆ ಅಂದ್ರೆ ಪ್ಯಾಟ್ರೋಲ್ ಅನ್ನ ಮಾಡ್ತಾರೆ. ಪ್ಯಾಟ್ರೋಲ್ ಅಂದ್ರೆ ಗಸ್ತು ತಿರುಗೋದು ಅಂತ ಹೇಳ್ತೇವೆ. ಸೊ ಆ ಒಂದು ಪ್ರದೇಶದಲ್ಲಿ ಗಸ್ತನ್ನ ತಿರುಗತಕ್ಕಂಥದ್ದನ್ನ ಎಲ್ಲಾ ರಾಷ್ಟ್ರಗಳು ಒಟ್ಟಿಗೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಅಂತ ಹೇಳ್ತೇವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಎಲ್ಲಾ ಕಾರ್ಯಾಚರಣೆಗಳನ್ನ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಅಂತ ಹೇಳ್ತೇವೆ. ಈ 4 ರಾಷ್ಟ್ರಗಳ ಸಹಕಾರದೊಂದಿಗೆ ಈ ಒಂದು ಚಟುವಟಿಕೆಗಳನ್ನ ಮಾಡಲಾಗುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾರೆ ಅಂದ್ರೆ ಟು ಕಂಬ್ಯಾಟ್ ಇಲೀಗಲ್ ಆಕ್ಟಿವಿಟೀಸ್, ಅಲ್ಲೇನಾದ್ರೂ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು, ಫಾರ್ ಎಕ್ಸಾಂಪಲ್ ಪೈರೆಸಿ ಅಂದ್ರೆ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಅಥವಾ ಈ ಒಂದು ಸ್ಮಗ್ಲಿಂಗ್ ಏನಿರುತ್ತೆ. ಸೊ ಈ ರೀತಿಯ ಪ್ರಯತ್ನಗಳು ಏನಾದರೂ ನಡೆಯುತ್ತಿದ್ದರೆ ಸೊ ಆ ಪ್ರಯತ್ನಗಳನ್ನ ತಪ್ಪಿಸುವ ಕಾರಣದಿಂದ ಈ 4 ರಾಷ್ಟ್ರಗಳು ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಯಾವ ದೇಶವು ಕ್ವಾಡ್ನ ಮೊದಲ ಮೈತ್ರಿ ಕಾರ್ಯಾಗಾರವನ್ನು ಆಯೋಜಿಸುತ್ತದೆ? ಸೊ ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದಿ ಫಸ್ಟ್ ಮೈತ್ರಿ ವರ್ಕ್ಶಾಪ್ ಆಫ್ ಕ್ವಾಡ್? ಸೊ ಇದು ಕ್ವಾಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಅಪ್ಡೇಟ್ ಆಗಿರುತ್ತೆ. ಸೊ ಕ್ವಾಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರಗಳು ಒಂದು ವರ್ಕ್ಶಾಪ್ ಅಥವಾ ಕಾರ್ಯಾಗಾರವನ್ನ ಮಾಡ್ತಾ ಇದ್ದಾವೆ. ಸೊ ಈ ಒಂದು ಕಾರ್ಯಾಗಾರಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಮೈತ್ರಿ ಅಂತ ನಾಮಕರಣ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ವರ್ಕ್ಶಾಪ್ ಅನ್ನ ಈ 4 ರಾಷ್ಟ್ರಗಳಲ್ಲಿ ಯಾವುದು ಕಂಡಕ್ಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಸೊ ಈ ವರ್ಕ್ಶಾಪ್ ನಲ್ಲಿ ಏನನ್ನ ಮಾಡಲಾಗುತ್ತೆ, ಅಥವಾ ಮೈತ್ರಿ ಅಂದ್ರೆ ಏನು, ಅದರ ಫುಲ್ ಫಾರ್ಮ್ ಅಂದ್ರೆ ಏನು, ಸೊ ಅದ್ರ ಜೊತೆಗೆ ಕ್ವಾಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಮೈತ್ರಿ ಅಂತ ಹೇಳ್ತೇವೆ. ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಮ್ಯಾರಿಟೈಮ್ ಇನಿಷಿಯೇಟಿವ್ ಫಾರ್ ದಿ ಟ್ರೈನಿಂಗ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್ ಅಂತ ಹೇಳ್ತೇವೆ. ಅಂದ್ರೆ ಇಂಡೋ ಪೆಸಿಫಿಕ್ ನಲ್ಲಿ
ತರಬೇತಿಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಮೆರಿಟೈಮ್ ಇನಿಷಿಯೇಟಿವ್ ಆಗಿರುತ್ತೆ. ಬೇಸಿಕಲಿ ಇದು ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಯಾರಿಗೆ ಯಾವ ಕಾರಣಕ್ಕಾಗಿ ತರಬೇತಿಯನ್ನ ನೀಡ್ತಾರೆ, ಸೊ ಅದನ್ನ ನಾವಿಲ್ಲಿ ನೋಡ್ತಾ ಬರೋಣ. ಸೊ ಯಾರನ್ನ ಟ್ರೈನ್ ಮಾಡ್ತಾರೆ ಅಂದ್ರೆ ಟ್ರೈನ್ ಕ್ವಾಡ್ ಪಾರ್ಟ್ನರ್ಸ್, ಅಂದ್ರೆ ಈ ಕ್ವಾಡ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಅಥವಾ ಪಾಲುದಾರರನ್ನ ತರಬೇತಿ ನೀಡ್ತಕ್ಕಂಥದ್ದು ಟು ಮಾನಿಟರ್ ಅಂಡ್ ಸೆಕ್ಯೂರ್ ದೇರ್ ವಾಟರ್ಸ್, ಎನ್ಫೋರ್ಸ್ ಲಾಸ್ ಅಂಡ್ ಡಿಟರ್ ಅನ್ಲಾಫುಲ್ ಬಿಹೇವಿಯರ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ನೀರನ್ನ ಕಾನೂನಾತ್ಮಕವಾಗಿ ರಕ್ಷಣೆ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಅನ್ಲಾಫುಲ್ ಬಿಹೇವಿಯರ್ಸ್ ಅನ್ನ ಕಂಡು ಬಂದರೆ ಸೊ ಅದನ್ನ ಕಂಬ್ಯಾಟ್ ಮಾಡೋದು ಹೇಗೆ ಅಥವಾ ನಿಯಂತ್ರಣ ಮಾಡುವುದು ಹೇಗೆ, ಸೊ ಆ ರೀತಿಯ ಒಂದು ತರಬೇತಿಯನ್ನ ಸೊ ಈ ಒಂದು ಕಾರ್ಯಾಗಾರದಲ್ಲಿ ಕ್ವಾಡ್ ನಲ್ಲಿರ್ತಕ್ಕಂಥ ಅಸೋಸಿಯೇಟ್ ಕಂಟ್ರೀಸ್ಗಳಿಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ವರ್ಕ್ಶಾಪ್ ಆಗಿರುತ್ತೆ. ಸೊ ಈ ಒಂದು ವರ್ಕ್ಶಾಪ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಭಾರತ ರಾಷ್ಟ್ರದಲ್ಲಿ ಹೋಸ್ಟ್ ಮಾಡಲಾಗ್ತಾ ಇದೆ. ಸೊ ಇದು ಈ ವರ್ಷ ಅಲ್ಲ, ಈ ಕಾರ್ಯಾಗಾರ ನಡೀತಕ್ಕಂಥದ್ದು 2025 ಅಥವಾ ಮುಂದಿನ ವರ್ಷದಲ್ಲಿ ಸೊ ಈ ಒಂದು ಕಾರ್ಯಾಗಾರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಹೆಲ್ತ್ ಇನಿಷಿಯೇಟಿವ್ಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕ್ವಾಡ್ ರಾಷ್ಟ್ರಗಳು ಕೈಗೊಂಡಿರ್ತಕ್ಕಂಥ ಒಂದು ವರ್ಕ್ಶಾಪ್ ಆಗಿರುತ್ತೆ. ಅದನ್ನ ಮೈತ್ರಿ ಅಂತ ಹೇಳ್ತೇವೆ. ಅದರ ಜೊತೆಗೆ ಕ್ವಾಡ್ನಲ್ಲಿರ್ತಕ್ಕಂಥ ಈ 4 ರಾಷ್ಟ್ರಗಳು ಹೆಲ್ತ್ ಇನಿಷಿಯೇಟಿವ್ಸ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪಕ್ರಮಗಳನ್ನು ಕೂಡ ಕೈಗೊಳ್ಳುತ್ತಿದ್ದಾರೆ. ಆ ಉಪಕ್ರಮಗಳು ಏನು ಅಂತ ನಾವಿಲ್ಲಿ ನೋಡ್ತಾ ಬರೋಣ. ಸೊ ದೇ ಹ್ಯಾವ್ ಅನೌನ್ಸ್ಡ್ ದ ಪ್ರಾಜೆಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಯೋಜನೆಯನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು. ಇದನ್ನ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಇದು ಮಹಿಳೆಯರಲ್ಲಿ ಇತ್ತೀಚೆಗೆ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿರುತ್ತೆ. ಈ ಕ್ಯಾನ್ಸರ್ ಹೇಗೆ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಏನು, ಎಲ್ಲವನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದರ ವ್ಯಾಕ್ಸಿನ್ಸ್ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲವನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಅನ್ನು ಕೂಡ ಈ 4 ರಾಷ್ಟ್ರಗಳು ಕ್ವಾಡ್ನಲ್ಲಿರ್ತಕ್ಕಂಥ 4 ರಾಷ್ಟ್ರಗಳು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ನಮ್ಮ ಭಾರತ ದೇಶದ ಬದ್ಧತೆ ಅಥವಾ ಕಮಿಟ್ಮೆಂಟ್ ಎಷ್ಟು ಅಂದ್ರೆ $10 ಮಿಲಿಯನ್ ಅಷ್ಟು ಹಣವನ್ನ ಸೊ ಈ ಒಂದು ಹೆಲ್ತ್ ಇನಿಷಿಯೇಟಿವ್ಗೆ ನಮ್ಮ ಭಾರತ ರಾಷ್ಟ್ರ ಬದ್ಧತೆಯನ್ನ ತೋರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತೆ ಗವಿ, ಸೊ ಇವೆರಡೂ ಕೂಡ 40 ಮಿಲಿಯನ್ ವ್ಯಾಕ್ಸಿನ್ಸ್ಗಳನ್ನು ಸಪ್ಲೈ ಮಾಡ್ತವೆ, ಪ್ರೊವೈಡೆಡ್ ದಿ ಅಪ್ರೂವಲ್ ಈಸ್ ಗಿವನ್. ಅಂದರೆ ಕ್ವಾಡ್ನ ವತಿಯಿಂದ ಅನುಮೋದನೆಯನ್ನ ನೀಡಿದ್ದೇ ಆದಲ್ಲಿ ಈ ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಗವಿ, ಸೊ ಇವರಿಬ್ಬರು ಸೇರಿ 40 ಮಿಲಿಯನ್ ವ್ಯಾಕ್ಸಿನ್ಗಳನ್ನು ಡೊನೇಟ್ ಮಾಡ್ತಕ್ಕಂಥದ್ದು. ಐ ಮೀನ್ ಟು ಸೇ ಸೊ ಈ ಒಂದು ಪ್ರಾಂತ್ಯದಲ್ಲಿ ಈ ಕ್ವಾಡ್ ಪ್ರಾಂತ್ಯದಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಪ್ರಾಂತ್ಯದಲ್ಲಿ ಈ ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ವ್ಯಾಕ್ಸಿನ್ಸನ್ನು ನೀಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ಕ್ವಾಡ್ನ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದರಲ್ಲಿ ಬರ್ತಕ್ಕಂಥ ಕಂಟ್ರಿಗಳು ನಿಮ್ಗಾಗಲೇ ಗೊತ್ತಾಗಿದೆ. ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಇದರಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಾಗಿವೆ. ಸೊ ಇದನ್ನ ಆರಂಭಿಕ ಸಮಯದಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2007 ನಲ್ಲಿ ಇದನ್ನ ಸ್ಥಾಪನೆ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಅದು ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು 2017 ನಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಸೊ ಇಟ್ ಈಸ್ ವೆರಿ ಸಿಂಪಲ್. ಆ ಒಂದು ಪೆಸಿಫಿಕ್ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ ಸೊ ಆ ಒಂದು ಪ್ರದೇಶದಲ್ಲಿ ಬೇರೆ ರಾಷ್ಟ್ರಗಳ ಒಂದು ಡಾಮಿನೆನ್ಸ್ ಅಥವಾ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಸೊ ಈ ಒಂದು ಅಸೋಸಿಯೇಷನ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಪ್ರದೇಶಗಳಲ್ಲಿ ಇವರು ಪ್ರಮುಖವಾಗಿ ಕೋಆಪರೇಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಫಸ್ಟ್ ಪಾಯಿಂಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಮೆರಿಟೈಮ್ ಸೆಕ್ಯೂರಿಟಿ ಅಥವಾ ಕಡಲ ಭದ್ರತೆ ಅಂತ ಹೇಳ್ತೇವೆ. ಎರಡನೇದು ಕೌಂಟರ್ ಟೆರರಿಸಂ, ಅಲ್ಲೇನಾದ್ರೂ ಭಯೋತ್ಪಾದಕ ಚಟುವಟಿಕೆಗಳು ಇದ್ದರೆ ಸೊ ಅದನ್ನ ನಿಗ್ರಹ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಭದ್ರತೆ ಕೂಡ ಇದರಲ್ಲಿರುತ್ತೆ. ಸೊ ಅದಾದ್ಮೇಲೆ ಡಿಸಾಸ್ಟರ್ ರಿಲೀಫ್ ಅಥವಾ ವಿಪತ್ತುಗಳು ಸಂಭವಿಸಿದ್ದರೂ ಕೂಡ ಸೊ ಈ ಒಂದು ಕ್ವಾಡ್ನ ಮುಖಾಂತರ ಅದಕ್ಕೆ ಪರಿಹಾರಗಳನ್ನ ನೀಡ್ತಕ್ಕಂಥದ್ದು ಅಥವಾ ಪ್ರಿವೆನ್ಷನ್ ಮೆಕ್ಯಾನಿಸಮ್ಸ್ ಗಳನ್ನ ಸೊ ಈ ಒಂದು ಕ್ವಾಡ್ನ ಆಬ್ಜೆಕ್ಟಿವ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಮೇಜರ್ ಇನಿಷಿಯೇಟಿವ್ಸ್ ಅಂಡ್ ಆಕ್ಟಿವಿಟೀಸ್ ಆಫ್ ಕ್ವಾಡ್ ಅನ್ನ ನಾವು ನೋಡೋದಾದ್ರೆ ಒಂದು ಮಲಬಾರ್ ನೇವಲ್ ಎಕ್ಸರ್ಸೈಸ್ ಅಂತ ಮಾಡ್ತಾರೆ. ಸೊ ಇದನ್ನು ಕೂಡ ನೀವು ಕೇಳಿರ್ತೀರಾ. ಸೊ ಇದನ್ನ ನಾವು ಮಲಬಾರ್ ನೌಕಾ ಅಭ್ಯಾಸ ಅಥವಾ ವ್ಯಾಯಾಮ ಅಂತ ಹೇಳ್ತೇವೆ.
ಸೊ ಇದು ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಟ್ರೈಲ್ಯಾಟ್ರಲ್ ನೇವಲ್ ಎಕ್ಸರ್ಸೈಸ್ ಆಗಿರುತ್ತೆ. ಅಂದ್ರೆ 3 ರಾಷ್ಟ್ರಗಳು ಒಟ್ಟಿಗೆ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಆ 3 ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಇಂಡಿಯಾ, ಜಪಾನ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಗಿರುತ್ತೆ. ಅಂದ್ರೆ ಆರಂಭಿಕ ಸಮಯದಲ್ಲಿ ಕೇವಲ 3 ರಾಷ್ಟ್ರಗಳು ಮಾತ್ರ ಈ ಒಂದು ಮಲಬಾರ್ ನೇವಲ್ ಎಕ್ಸರ್ಸೈಸ್ ಅಲ್ಲಿ ಇದ್ದವು. ಸೊ ಅದಾದ್ಮೇಲೆ 2020ಯಲ್ಲಿ ಆಸ್ಟ್ರೇಲಿಯಾ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ 4 ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಅನ್ನ ನಾವು ಮಲಬಾರ್ ನೇವಲ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಒಂದು ಕ್ವಾಡ್ ವ್ಯಾಕ್ಸಿನ್ ಪಾರ್ಟ್ನರ್ಶಿಪ್ ಅಂತ ಕೂಡ ಮಾಡ್ಕೊಂಡಿರ್ತಾರೆ. ಅಂದ್ರೆ ಕ್ವಾಡ್ ಲಸಿಕೆ ಪಾಲುದಾರಿಕೆ ಅಂತ ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2021 ಅಥವಾ 2021ರಲ್ಲಿ ಈ ಒಂದು ಪಾಲುದಾರಿಕೆಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್, ಅಂದ್ರೆ ವ್ಯಾಕ್ಸಿನ್ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಇದನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರಣದಿಂದ ಸೊ ಈ ಒಂದು ಕ್ವಾಡ್ ಲಸಿಕೆ ಪಾಲುದಾರಿಕೆಯನ್ನು ಕೂಡ ಸೊ ಇದರ ಅಡಿಯಲ್ಲಿ ಫಾರ್ಮೇಷನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ವಾಡ್ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಥವಾ ಕಾರ್ಯತಂತ್ರದ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ ಇಟ್ ಈಸ್ ಅ ರೆಸ್ಪಾನ್ಸ್ ಟು ದಿ ಗ್ರೋಯಿಂಗ್ ಇನ್ಫ್ಲೂಯೆನ್ಸ್ ಆಫ್ ಚೈನಾ. ಸೊ ಆಸ್ ವಿ ಆಲ್ ನೋ, ಚೈನಾ ಈಸ್ ಟ್ರೈಂಗ್ ಟು ಅಕ್ವೈರ್ ಎವ್ರಿಥಿಂಗ್ ದಟ್ ಕಮ್ಸ್ ಇನ್ ಇಟ್ಸ್ ಬಾರ್ಡರ್ಸ್ ಅಂಡ್ ವಿಸಿನಿಟಿ. ಸೊ ಆ ಒಂದು ಪ್ರಾಬಲ್ಯವನ್ನ ಕೌಂಟರ್ ಮಾಡುವ ಕಾರಣದಿಂದ ಸೊ ಈ 4 ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಹಾಗಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ. ಸೊ ಈ ಒಂದು ಭಾಗವನ್ನ ನಾವು ಸರ್ವೈಕಲ್ ಅಂತ ಕರಿತೇವೆ ಅಥವಾ ಗರ್ಭಕಂಡ ಅಂತ ಹೇಳ್ತೇವೆ. ಸೊ ಈ ಭಾಗದಲ್ಲಿ ಒಂದು ಬ್ಯಾಕ್ಟೀರಿಯಾ, ಸೊ ಒಂದು ಬ್ಯಾಕ್ಟೀರಿಯಾ ಒಂದು ವೈರಸ್ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡುತ್ತೆ. ಆ ಒಂದು ವೈರಸ್ ಅನ್ನ ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೇವೆ. ಇನ್ ಶಾರ್ಟ್ ಇದನ್ನ HPV ಅಂತ ಹೇಳ್ತೇವೆ. ಹಾಗಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಅನ್ನ ಉಂಟು ಮಾಡ್ತಕ್ಕಂಥ ವೈರಸ್ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಫೀಮೇಲ್ ಜೆನೈಟಲ್ ಆರ್ಗನ್ಸ್ಗೆ ಕ್ಯಾನ್ಸರ್ ಅನ್ನ ಉಂಟು ಮಾಡ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಈ ಒಂದು ವೈರಸ್ನ ತೀವ್ರತೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ 1.2 ಲ್ಯಾಕ್ ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ ಇನ್ ಅ ಇಯರ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷದಲ್ಲಿ 1,20,000 ಸರ್ವೈಕಲ್ ಕ್ಯಾನ್ಸರ್ ರೋಗಿಗಳು ದಾಖಲಾಗಿರ್ತಾರೆ. ಸೊ ಇದರಲ್ಲಿ 67,000 ಮಹಿಳೆಯರು ಡೆತ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇಲ್ವಾ? ಡೆಫಿನೆಟ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ಸೊ ಅದಕ್ಕೆ ಸ್ಕ್ರೀನಿಂಗ್ ಬಹಳ ಮುಖ್ಯವಾಗಿರುತ್ತೆ. ಅಂದ್ರೆ ಅರ್ಲಿ ಡಿಟೆಕ್ಷನ್ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ತಪಾಸಣೆಯನ್ನ ಮಾಡುವ ಮುಖಾಂತರ ಅದನ್ನ ಆರಂಭಿಕ ಸಮಯದಲ್ಲಿ ಪತ್ತೆ ಹಚ್ಚತಕ್ಕಂಥದ್ದು. ಸೊ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಕ್ಸಿನ್ಗಳನ್ನ ಕೂಡ ಡೆವಲಪ್ ಮಾಡಿರ್ತಾರೆ. ಬಟ್ ಈ ವ್ಯಾಕ್ಸಿನ್ಗಳ ಪ್ರಾಬ್ಲಮ್ ಏನು ಅಂದ್ರೆ ದೇ ಆರ್ ಹೈಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅಂದರೆ ಅತ್ಯಂತ ದುಬಾರಿ ಆಗಿರ್ತವೆ. ಸೊ ಪ್ರಸ್ತುತವಾಗಿ ಇರ್ತಕ್ಕಂಥ ವ್ಯಾಕ್ಸಿನ್ಸ್ಗಳು ಯಾವ್ದ್ಯಾವುದು ಅಂದರೆ GSK ವತಿಯಿಂದ ಮಾಡಿರ್ತಕ್ಕಂಥ ಸರ್ವಾರಿಕ್ಸ್ ಅಂತ ಹೇಳ್ತೇವೆ. ಸೊ ಅದಾದಮೇಲೆ ಮರ್ಕ್ಸಿಂದ ಮಾಡಿರ್ತಕ್ಕಂಥ ಗಾರ್ಡಸಿಲ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ವ್ಯಾಕ್ಸಿನ್ಸ್ಗಳಾಗಿರ್ತವೆ. ಸೊ ಅದರಿಂದ ನಮ್ಮ ಭಾರತ ಸರ್ಕಾರ ಒಂದು ಹೊಸ ವ್ಯಾಕ್ಸಿನನ್ನು ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸರ್ವಾವ್ಯಾಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಸರ್ವಾವ್ಯಾಕ್ ಏನಿದೆ, ಸೊ ಇದು ಈ ಒಂದು ಲಸಿಕೆ ಏನಿರುತ್ತೆ ಅದರ ಬೆಲೆಯನ್ನ ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 3 ವ್ಯಾಕ್ಸಿನ್ಸ್ಗಳ ಹೆಸರುಗಳು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಒಂದನ್ನ ಸರ್ವಾರಿಕ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಮೆರ್ಕ್ಸ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಸರ್ವಾವ್ಯಾಕ್ ಅಂತ ಹೇಳ್ತೇವೆ. ಸೊ ಈ 3 ಲಸಿಕೆಗಳನ್ನ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ಸೊ ಪ್ರಿವೆಂಟಿವ್ ಮೆಷರ್ಸ್ ಆಗಿ ಯೂಸ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಇತ್ತೀಚಿನ NSSO ವರದಿಯ ಪ್ರಕಾರ 15 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಿಗೆ ನಿರುದ್ಯೋಗ ದರ ಎಷ್ಟು? ವಾಟ್ ಇಸ್ ದಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಫಾರ್ ಇಂಡಿವಿಜುವಲ್ಸ್ ಏಜ್ಡ್ 15 ಅಂಡ್ ಅಬೋವ್ ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ NSSO? ಸೊ ಈ ಒಂದು ವರದಿಯ ಪ್ರಕಾರ ಸೊ 15 ಅಥವಾ ಅದಕ್ಕಿಂತ ಹೆಚ್ಚು, ಯಾಕೆ 15 ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಸೊ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನಾವು ದುಡಿಸಿದ್ರೆ ಸೊ ಅದನ್ನು ನಾವು ಚೈಲ್ಡ್ ಲೇಬರ್ ಅಂತ ಹೇಳ್ತೇವೆ. ಸೊ ಅದರಿಂದ 15 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಿರುದ್ಯೋಗ ದರ ಎಷ್ಟಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3.2% ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ನಿರುದ್ಯೋಗ ದರ ಏನಿದೆ ಸೊ ಇದರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಿಮ್ಮ ಜನರಲ್ ಸ್ಟಡೀಸ್ ಪರೀಕ್ಷೆಗೆ ಮತ್ತೆ ನಿಮ್ಮ ಎಸ್ಸೆ ರೈಟಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಈ ಒಂದು
ಸ್ಟ್ಯಾಟಿಸ್ಟಿಕ್ಸ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಹೇಳ್ತೇವೆ, ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಾಗಿರ್ತವೆ. ಸೊ ಇವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ದರವನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಥವಾ ನಿರುದ್ಯೋಗ ದರ ಅಂತ ಹೇಳ್ತೇವೆ. ಸೊ ಇದು 15 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಮ್ಮ ಭಾರತ ದೇಶದಲ್ಲಿ ಎಷ್ಟಿದೆ ಅಂತಕ್ಕಂಥ ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ವರದಿಯ ಪ್ರಕಾರ ಜುಲೈ 2023ರಿಂದ ಜೂನ್ 2024ರವರೆಗೆ 3.2% ಅಷ್ಟು 15 ವರ್ಷ ಮೇಲ್ಪಟ್ಟವರು ಸೊ ನಿರುದ್ಯೋಗವನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇನ್ನೂ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ರೂರಲ್ ಮತ್ತೆ ಅರ್ಬನ್ ಅನ್ನ ಕಂಪೇರ್ ಮಾಡ್ತೀವಿ, ಮೆನ್ ಅಂಡ್ ವಿಮೆನ್ ಅನ್ನ ಕಂಪೇರ್ ಮಾಡ್ತೀವಿ. ಸೊ ಇವೆಲ್ಲದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಜೆಂಡರ್ ಸ್ಪೆಸಿಫಿಕ್ ಅನ್ಎಂಪ್ಲಾಯ್ಮೆಂಟ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಲಿಂಗ ಆಧಾರಿತವಾಗಿರ್ತಕ್ಕಂಥ ನಿರುದ್ಯೋಗ ದರವನ್ನು ನಾವು ನೋಡೋದಾದ್ರೆ ಸೊ ಮೆನ್ ಅಥವಾ ಪುರುಷರಲ್ಲಿ ನಿರುದ್ಯೋಗ ದರ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ. ಸೊ 3.3% ಇಂದ 3.2%ಗೆ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಕೇವಲ 0.1% ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿಮೆನ್ ಅಥವಾ ಮಹಿಳೆಯರನ್ನ ತೆಗೆದುಕೊಂಡಾಗ ನಿರುದ್ಯೋಗ ದರ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮುಂಚೆ 2.9% ಇದ್ದಿದ್ದು ಈಗ 3.2%ಗೆ ಸೊ ನಿರುದ್ಯೋಗ ಅಂತಕ್ಕಂಥದ್ದು ಹೆಚ್ಚಾಗಿರೋದನ್ನ ಮಹಿಳೆಯರಲ್ಲಿ ನಾವಿಲ್ಲಿ ವೀಕ್ಷಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೇವೆ. ಇದರ ಡೆಫಿನೇಷನ್ ಏನಿದೆ ಅದನ್ನ ನಾನು ಮುಂದೆ ಹೇಳ್ತೇನೆ. ಸೊ ಕಾರ್ಮಿಕರ ಭಾಗವಹಿಸುವಿಕೆ ದರ ಅಂತ ಹೇಳ್ತೇವೆ. ಸೊ ಈ ಒಂದು ದರ ಏನಿದೆ ಸೊ ಇಟ್ ಈಸ್ ಏಜ್ಡ್ 15 ಅಂಡ್ ಅಬೋವ್ 15 ಅಥವಾ 15ಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ಸೊ ಈ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಸೊ ಇದು 60.1%ಗೆ ಇನ್ಕ್ರೀಸ್ ಆಗಿರುತ್ತೆ. 57.9% ಇದ್ದಿದ್ದು ಸೊ 60.1%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ವರ್ಷದಲ್ಲಿ ಸರಿಸುಮಾರು 3-4% ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅರ್ಬನ್ ಮತ್ತೆ ರೂರಲ್ ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ದರವನ್ನು ನಾವು ತೆಗೆದುಕೊಂಡಾಗ ಸೊ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಕ್ಕಂಥದ್ದು ಅರ್ಬನ್ ಏರಿಯಾದಲ್ಲಿ ಇನ್ಕ್ರೀಸ್ ಆಗಿರುತ್ತೆ, ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯೂತ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಈ ಒಂದು ಯುವಕರು ನಿರುದ್ಯೋಗವನ್ನ ಹೊಂದಿರತಕ್ಕಂಥ ಒಂದು ದರ ಎಷ್ಟಿದೆ ಅಂತ ನಾವು ನೋಡ್ತಾ ಬರೋಣ. ಹಾಗಿದ್ರೆ ಯುವಕರು ಅಂದ್ರೆ ಏನು? ಸೊ ಈ ಒಂದು ಸರ್ವೆ ಪ್ರಕಾರ ಯಾವ ವಯಸ್ಸಿನ ವ್ಯಕ್ತಿಗಳನ್ನ ನಾವು ಯೂತ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಏಜ್ ಬಿಟ್ವೀನ್ 15 ಅಂಡ್ 29 15 ಮತ್ತು 29 ವರ್ಷದ ಒಳಗಿನ ವ್ಯಕ್ತಿಗಳು. ಸರಿಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ಬಹುಪಾಲು ಜನರು ಸೊ ಈ ಒಂದು ವಯಸ್ಸಿನ ಮಾರ್ಜಿನ್ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಈ ರೀತಿಯ ಯೂತ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಹೈಯರ್ ಕಂಪೇರ್ ಟು ದಿ ಓವರ್ ಆಲ್ ರೇಟ್ ಅಂದ್ರೆ ಓವರ್ ಆಲ್ ದರ ಏನಿದೆ ಸೊ ಅದರಲ್ಲಿ ಯೂತ್ ಅಥವಾ ಯುವ ಜನರ ನಿರುದ್ಯೋಗ ಅಂತಕ್ಕಂಥದ್ದು ಒಟ್ಟಾರೆ ದರಕ್ಕೆ ಹೋಲಿಸಿದಾಗ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಬಿಕಾಸ್ ನಮ್ಮ ದೇಶದಲ್ಲಿ ತುಂಬಾ ಗ್ರಾಜ್ಯುಯೇಟ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಬಟ್ ಅವರಿಗೆ ತಕ್ಕಂತೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಸೊ ಈ ಒಂದು ಯೂತ್ಗೆ ಕಡಿಮೆ ಉದ್ಯೋಗಗಳು ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಂದು ಅಂಕಿ ಅಂಶಗಳ ಪ್ರಕಾರ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೆಕ್ಟರಲ್ ಎಂಪ್ಲಾಯ್ಮೆಂಟ್ ಅನ್ನ ನಾವು ನೋಡಿದಾಗ ಅಂದ್ರೆ ವಲಯವಾರು ಉದ್ಯೋಗಗಳ ಪ್ರವೃತ್ತಿಗಳನ್ನ ನಾವು ನೋಡಿದಾಗ ಈ ಒಂದು ಸರ್ವಿಸ್ ಸೆಕ್ಟರ್ ಏನಿದೆ ಅಂದ್ರೆ ಸೇವಾ ವಲಯ ಅಂತ ನಾವೇನು ಹೇಳ್ತೇವೆ ಸೊ ಇದರಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ನಾವು ಉದ್ಯೋಗ ದರ ಇನ್ಕ್ರೀಸ್ ಆಗಿರುತ್ತೆ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಲ್ಲ. ಸೊ ಉದ್ಯೋಗಗಳು ಹೆಚ್ಚಾಗಿರ್ತಕ್ಕಂಥದ್ದು ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯದಲ್ಲಿ ಹೆಚ್ಚಾಗಿದ್ದರೆ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ಈ ಒಂದು ಜನರೇಷನ್ ಅಲ್ಲಿ ಯಾರು ಕೂಡ ಕೃಷಿ ಮಾಡಲಿಕ್ಕೆ ಅಷ್ಟೊಂದು ಒಲವನ್ನ ತೋರಿಸ್ತಾ ಇಲ್ಲ. ಸೊ ಆ ಒಂದು ಕಾರಣದಿಂದ ಕೃಷಿ ವಲಯದಲ್ಲಿ ಈ ಒಂದು ಉದ್ಯೋಗ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ವಲಯವಾರು ಬದಲಾವಣೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಗ ಸ್ವಲ್ಪ ಡೆಫಿನೇಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿರುದ್ಯೋಗ ದರ ಎಂದರೆ ಏನು? ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಏನು? ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಸೊ ಇದು the percentage of labor force that is unemployed and actively seeking employment ಅಂದ್ರೆ ಸೊ ಯಾರಿಗೆ
ಯಾವ ವ್ಯಕ್ತಿ ನಿರುದ್ಯೋಗಿ ಆಗಿರ್ತಾನೆ, ಅದಾದ್ಮೇಲೆ ಸಕ್ರಿಯವಾಗಿ ಉದ್ಯೋಗವನ್ನ ಹುಡುಕ್ತಾ ಇರ್ತಾನೆ, ಸೊ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ನಿರುದ್ಯೋಗ ದರ ಅಂತ ಹೇಳ್ತೇವೆ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಎಲ್ಲರೂ ಅಂದ್ರೆ ನಿರುದ್ಯೋಗವನ್ನ ಹೊಂದಿರತಕ್ಕಂಥ ಎಲ್ಲರೂ ಕೂಡ ನನಗೆ ಉದ್ಯೋಗ ಬೇಕು ಅಂತ ಆಶಿಸೋದಿಲ್ಲ, ಕೆಲವರು ಹಾಗೆ ಇರ್ತಾರೆ. ಅವರನ್ನೂ ಒಳಗೊಂಡಂತೆ ಯಾರು ನನಗೆ ಉದ್ಯೋಗ ಬೇಕು ಅಂತ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ, ಸೊ ಇಬ್ಬರನ್ನೂ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಥವಾ ನಿರುದ್ಯೋಗ ದರ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಿರುದ್ಯೋಗ ದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಆಗಿರುತ್ತೆ. ಸೊ ಇದರ ಡೆಫಿನೇಷನ್ಸ್ ಅನ್ನ ನಾವು ನೋಡೋದಾದ್ರೆ, ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ ಡಿವೈಡೆಡ್ ಬೈ ದಿ ಟೋಟಲ್ ಲೇಬರ್ ಫೋರ್ಸ್. ಅಂದ್ರೆ ಸೊ ಈ ಒಂದು ನಿರುದ್ಯೋಗ ದರವನ್ನ ನಾವು ಡಿಫೈನ್ ಮಾಡೋದಾದ್ರೆ, ನಿರುದ್ಯೋಗಿಗಳ ಸಂಖ್ಯೆಯನ್ನು ಒಟ್ಟು ಕಾರ್ಮಿಕ ಬಲದಿಂದ ಭಾಗಿಸಿದಾಗ ಬರ್ತಕ್ಕಂಥ ಒಂದು ಶೇಕಡಾವಾರು ಏನಿರುತ್ತೆ ಅಂದ್ರೆ, ಯಾರು ಕೇವಲ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಸೊ ಅವರನ್ನ ಟೋಟಲ್ ಲೇಬರ್ ಫೋರ್ಸ್ ಏನಿರುತ್ತೆ ಸೊ ಅದರಿಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ಒಂದು ಪರ್ಸೆಂಟೇಜ್ ಅನ್ನ ನಾವು ನಿರುದ್ಯೋಗ ದರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ, ಈ ಒಂದು ನಿರುದ್ಯೋಗ ಬಲ ಪಾರ್ಟಿಸಿಪೇಷನ್ ರೇಟ್ ಅನ್ನ ನಾವು ನೋಡೋದಾದ್ರೆ, ಸೊ ಇಟ್ ಮೆಷರ್ಸ್ ದಟ್ ದಿ ಪ್ರಪೋರ್ಷನ್ ಆಫ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ದಟ್ ಈಸ್ ಈದರ್ ಎಂಪ್ಲಾಯ್ಡ್ ಆರ್ ಆಕ್ಟಿವ್ಲಿ ಸೀಕಿಂಗ್ ಎಂಪ್ಲಾಯ್ಮೆಂಟ್. ಅಂದ್ರೆ ಸೊ ಲೇಬರ್ ಫೋರ್ಸ್ ಭಾಗವಹಿಸುವಿಕೆ ದರ ಏನು ಹೇಳುತ್ತೆ ಅಂದ್ರೆ, ಸೊ ಉದ್ಯೋಗದಲ್ಲಿರುವ, ಸೊ ಅಂಡರ್ಸ್ಟ್ಯಾಂಡ್ ದಿಸ್, ಆಲ್ರೆಡಿ ಉದ್ಯೋಗವನ್ನ ಮಾಡ್ತಾ ಇರ್ತಕ್ಕಂಥವ್ರು, ಸಕ್ರಿಯವಾಗಿ ಉದ್ಯೋಗವನ್ನ ಹುಡುಕ್ತಾ ಇರ್ತಕ್ಕಂಥವ್ರು ಇಬ್ರು ಕೂಡ, ಅಂದ್ರೆ ಇಲ್ಲಿ ಉದ್ಯೋಗವನ್ನ ಆಲ್ರೆಡಿ ಪಡೆದುಕೊಂಡಿರ್ತಕ್ಕಂಥವ್ರು, ಅದರ ಜೊತೆಗೆ ಉದ್ಯೋಗವನ್ನ ಹುಡುಕ್ತಾ ಇರ್ತಕ್ಕಂಥವ್ರು, ಹುಡುಕುತ್ತಿರುವ ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಪ್ರಮಾಣವನ್ನು ಅಳಿತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೇವೆ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್, ಆಲ್ರೆಡಿ ಉದ್ಯೋಗ ದೊರೆತಿರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ಉದ್ಯೋಗಕ್ಕಾಗಿ ಬಯಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇಬ್ಬರನ್ನು ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಥವಾ ಭಾಗವಹಿಸುವಿಕೆ ದರ ಅಂತ ನಾವಿಲ್ಲಿ ಹೇಳ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಈ ಒಂದು LFPR ಅಥವಾ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿರುತ್ತೆ, ಸೊ ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ನಂಬರ್ ಆಫ್ ಪೀಪಲ್ ಇನ್ ದಿ ಲೇಬರ್ ಫೋರ್ಸ್, ಅಂದ್ರೆ ಲೇಬರ್ ಫೋರ್ಸ್ ಅಥವಾ ಕಾರ್ಮಿಕ ಬಲದಲ್ಲಿರ್ತಕ್ಕಂಥ ಟೋಟಲ್ ನಂಬರ್ ಅನ್ನ ನಾವು ತೆಗೆದುಕೊಳ್ಬೇಕು. ಅದರ ಅರ್ಥ ಏನು ಅಂದ್ರೆ, ಬೋತ್ ಎಂಪ್ಲಾಯ್ಡ್ ಅಂಡ್ ಅನ್ಎಂಪ್ಲಾಯ್ಡ್, ಅಂದ್ರೆ ಉದ್ಯೋಗವನ್ನ ಹೊಂದಿರತಕ್ಕಂಥವ್ರು ಉದ್ಯೋಗವನ್ನ ಹೊಂದಿರದೇ ಇರ್ತಕ್ಕಂಥವ್ರನ್ನ ಇಬ್ಬರನ್ನು ತೆಗೆದುಕೊಂಡು ಡಿವೈಡೆಡ್ ಬೈ ದಿ ಟೋಟಲ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್. ಸೊ ಅದನ್ನ ವರ್ಕಿಂಗ್ ಅಥವಾ ಉದ್ಯೋಗವನ್ನ ಮಾಡಬಹುದಾಗಿರ್ತಕ್ಕಂಥ ಏಜ್ ಗ್ರೂಪ್ ಅಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ನಾವು ಭಾಗಿಸಿದಾಗ ಬರ್ತಕ್ಕಂಥ ಒಂದು ಲೆಕ್ಕವನ್ನ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಲೆಕ್ಕದ ಮುಖಾಂತರ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿರುತ್ತೆ ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗದಲ್ಲಿ 2025 ಆಸ್ಕರ್ಗೆ ಭಾರತದಿಂದ ಪ್ರವೇಶಿಸಿದ ಶೀರ್ಷಿಕೆ ಅಥವಾ ಟೈಟಲ್ ಯಾವುದು? ಸೊ ವಾಟ್ ಇಸ್ ದ ಟೈಟಲ್ ಆಫ್ ಇಂಡಿಯಾಸ್ ಎಂಟ್ರಿ ಟು ದಿ 2025 ಆಸ್ಕರ್ ಇನ್ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಕ್ಯಾಟಗರಿ? ಅಂದ್ರೆ ಸೊ ಈ ಒಂದು ಆಸ್ಕರ್ ಅವಾರ್ಡ್ಸ್ಗೆ ಅಥವಾ ಅಕಾಡೆಮಿ ಅವಾರ್ಡ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಿಂದ ಎಂಟ್ರಿ ಆಗಿರ್ತಕ್ಕಂಥ ಫಿಲ್ಮ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇದು ಆಸ್ಕರ್ ದೊರೆತಿಲ್ಲ, ಬಟ್ ಈ ಒಂದು ಪಟ್ಟಿಗೆ ಸೇರಿಕೊಂಡಿರ್ತಕ್ಕಂಥ ಒಂದು ಫಿಲ್ಮ್ ಆಗಿರುತ್ತೆ. ಸೊ ಈ ಒಂದು ಫಿಲ್ಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಪತಾ ಲೇಡೀಸ್ ಅಂತ ಹೇಳ್ತೇವೆ. ಸೊ ಇದು ಈ ವರ್ಷದ ಆಸ್ಕರ್ಗೆ ನಾಮಿನೇಟ್ ಆಗಿರ್ತಕ್ಕಂಥ ಅಥವಾ ಸೇರಿಕೊಂಡಿರ್ತಕ್ಕಂಥ ಒಂದು ಪಿಕ್ಚರ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಲಾಪತಾ ಲೇಡೀಸ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಹೇಳೋದಾದ್ರೆ ಕಳೆದು ಹೋಗಿರ್ತಕ್ಕಂಥ ಮಹಿಳೆಯರು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಸೊ ಇದು ನಮ್ಮ ಭಾರತ ದೇಶದಿಂದ 2025 ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಕ್ಯಾಟಗರಿಯಲ್ಲಿ ಆಸ್ಕರ್ಗೆ ಎಂಟ್ರಿ ಆಗಿರ್ತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಸೊ ಈ ಒಂದು ಚಲನಚಿತ್ರವನ್ನ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ಕಿರಣ್ ರಾವ್ ರವರು ಇದನ್ನ ನಿರ್ದೇಶನ ಮಾಡಿರ್ತಾರೆ. ಇದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಅಮೀರ್ ಖಾನ್ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 2 ಯಂಗ್ ಬ್ರೈಡ್ಸ್ ಅಥವಾ ಯುವ ವಧುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟೋರಿ ಆಗಿರುತ್ತೆ. ಸೊ ಈ ಒಂದು ಸ್ಟೋರಿ ಈಗ ಆಸ್ಕರ್ಗೆ ಎಂಟ್ರಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಈಸ್ ಆಸ್ಕರ್ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಇದನ್ನ ನಾವು ಅಕಾಡೆಮಿ
ಅಕಾಡೆಮಿ ಅವಾರ್ಡ್ಸ್ ಅಂತ ಕೂಡ ಕರಿತೇವೆ. ಸೊ ಇದು ಆನ್ಯುಯಲಿ ಅಥವಾ ವಾರ್ಷಿಕವಾಗಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥವ್ರು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ಹೇಳ್ತೇವೆ. ಸೊ ಇವರ ವತಿಯಿಂದ ಕೊಡ್ತಕ್ಕಂಥ ಒಂದು ಪಿಕ್ಚರ್ಸ್ ಆಗಿರ್ತವೆ. ಹಾಗಿದ್ರೆ 2024ರ ಪ್ರಶಸ್ತಿಗಳನ್ನು ಯಾರಿಗೆ ನೀಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಬೆಸ್ಟ್ ಪಿಕ್ಚರ್ ಬಂದು ಓಪನ್ ಹೀಮರ್ಗೆ ಅತ್ಯುತ್ತಮ ಚಲನಚಿತ್ರ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಬೆಸ್ಟ್ ಆಕ್ಟರ್ ಬಂದು ಸಿಲಿಯನ್ ಮರ್ಫಿ ಅವರಿಗೆ ಅದೇ ಚಿತ್ರಕ್ಕೆ ಕೊಟ್ಟಿರ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಬಂದು ಎಮಾ ಸ್ಟೋನ್ ಫಾರ್ ದಿ ಪುವರ್ ಥಿಂಗ್ಸ್ಗೆ ಕೊಟ್ಟಿರ್ತಾರೆ. ಬೆಸ್ಟ್ ಡೈರೆಕ್ಟರ್ ಬಂದು ಕ್ರಿಸ್ಟೋಫರ್ ನೋಲಾನ್ ಫಾರ್ ದಿ ಓಪನ್ ಹೀಮರ್. ಸೊ ಈ 4 ಪ್ರಮುಖವಾಗಿರ್ತಕ್ಕಂಥ 2024ರ ಆಸ್ಕರ್ ಅವಾರ್ಡ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತ ಸೇರಿದಂತೆ ಎಷ್ಟು ರಾಷ್ಟ್ರಗಳು ಪ್ರಸ್ತುತ ಸೆಪ್ಟೆಂಬರ್ 2024ರಂತೆ IBC ಅಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸದಸ್ಯರಾಗಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸೊ ಹೌ ಮೆನಿ ನೇಷನ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಆರ್ ಕರೆಂಟ್ಲಿ ಮೆಂಬರ್ಸ್ ಆಫ್ ದಿ IBCA ಆಸ್ ಆಫ್ ಸೆಪ್ಟೆಂಬರ್ 2024? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಪ್ರಸ್ತುತವಾಗಿ ಈ ಒಂದು ಒಕ್ಕೂಟದಲ್ಲಿ 4 ಸದಸ್ಯರು ಅಧಿಕೃತವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಲಯನ್ಸ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದವರು. ಸೊ ನಮ್ಮ ಭಾರತ ದೇಶ ಈ ಒಂದು ಅಲಯನ್ಸ್ಗೆ ಈಗ ಕ್ಯಾಬಿನೆಟ್ ನಲ್ಲಿ ಅಧಿಕೃತವಾಗಿ ಒಂದು ಅಂಗೀಕಾರವನ್ನ ಕೊಟ್ಟಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಈ ಒಂದು IBCA ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅ ಕೋಲೇಷನ್ ಆಫ್ 96 ಬಿಗ್ ಕ್ಯಾಟ್ ರೇಂಜ್ ಕಂಟ್ರೀಸ್, ಅಂದ್ರೆ 96 ದೊಡ್ಡ ಬೆಕ್ಕುಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳ ಒಂದು ಕೋಯಲೇಷನ್ ಆಗಿರುತ್ತೆ. 96 ರಾಷ್ಟ್ರಗಳು ಇದರಲ್ಲಿದ್ರೂ ಕೂಡ ಅಫಿಷಿಯಲಿ 4 ರಾಷ್ಟ್ರಗಳು ಮಾತ್ರ ಇದುವರೆಗೂ ಇದರಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಲಯನ್ಸ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, 7 ಬಿಗ್ ಕ್ಯಾಟ್ ಸ್ಪೀಶೀಸ್ ಏನಿರ್ತವೆ ಅಂದ್ರೆ 7 ದೊಡ್ಡ ಬೆಕ್ಕು ಜಾತಿಗಳೇನಿರ್ತವೆ, ಸೊ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಆ 7 ಬಿಗ್ ಕ್ಯಾಟ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಟೈಗರ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಲೆಪರ್ಡ್ ಆಗಿರ್ಬೋದು, ಸ್ನೋ ಲೆಪರ್ಡ್ ಆಗಿರ್ಬೋದು, ಪೂಮಾ, ಜಾಗ್ವರ್ ಮತ್ತೆ ಚೀತಾ. ಸೊ ಇವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಈ 7 ಬಿಗ್ ಕ್ಯಾಟ್ಸ್ ಯಾವ್ದ್ಯಾವ್ದು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ 7 ಬಿಗ್ ಕ್ಯಾಟ್ಸ್ ಗಳಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬಿಗ್ ಕ್ಯಾಟ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಟೈಗರ್ ಅನ್ನ ನಮ್ಮ ಇಂಡಿಯಾದಲ್ಲಿ ನೋಡ್ಬೋದಾಗಿರುತ್ತೆ, ಲಯನ್ ಇರುತ್ತೆ, ಲೆಪರ್ಡ್ ಇರುತ್ತೆ, ಸ್ನೋ ಲೆಪರ್ಡ್ ಇರುತ್ತೆ. ಸೊ ಅದಾದ್ಮೇಲೆ ಚೀತಾವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮಿಕ್ಕಿದ ಜಾಗ್ವರ್ ಆಗಿರ್ಬೋದು, ಪೂಮಾ ಆಗಿರ್ಬೋದು, ಇದು ನಮ್ಮ ರಾಷ್ಟ್ರದಲ್ಲಿ ಇರೋದಿಲ್ಲ. ಐ ಮೀನ್ ಟು ಸೇ ಝೂ ಅಲ್ಲಿ ಇರ್ಬೋದು, ಬಟ್ ವೈಲ್ಡ್ ಅಲ್ಲಿ ಈ ಪ್ರಾಣಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಷ್ಟು ಬಿಗ್ ಕ್ಯಾಟ್ಸ್ ಅನ್ನ ಅಂದ್ರೆ 5 ಬಿಗ್ ಕ್ಯಾಟ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ಏನಿರುತ್ತೆ, ಇದಕ್ಕೆ ಫಂಡಿಂಗ್ ಎಲ್ಲಿಂದ ಮಾಡ್ತಾರೆ ಅಥವಾ ಎಷ್ಟು ಫಂಡ್ ಇದೆ ಅಂತ ನಾವು ನೋಡೋದಾದ್ರೆ, ಒನ್ ಟೈಮ್ ಬಜೆಟರಿ ಸಪೋರ್ಟ್ ಆಫ್ 150 crores, ಅಂದ್ರೆ ಒಂದೇ ಸಮಯದಲ್ಲಿ ಅಥವಾ ಒನ್ ಶಾಟ್ ಅಲ್ಲಿ 150 ಕೋಟಿಗಳಷ್ಟು ಫಂಡ್ ಅನ್ನ ಈ ಒಂದು ಅಸೋಸಿಯೇಷನ್ಗೆ ಮೀಸಲಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು 2023-24ರಿಂದ 2027-28 ವರೆಗೆ ಸೊ ಈ ಒಂದು ಅಮೌಂಟ್ ಅನ್ನ ಅಪ್ರೂವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗವರ್ನೆನ್ಸ್ ಸ್ಟ್ರಕ್ಚರ್, ಇದರ ಒಂದು ಆಡಳಿತದ ಒಂದು ರಚನೆಯನ್ನ ನಾವು ನೋಡೋದಾದ್ರೆ, ಸೊ ಅಸೆಂಬ್ಲಿ ಆಫ್ ಮೆಂಬರ್ಸ್, ಸ್ಟ್ಯಾಂಡಿಂಗ್ ಕಮಿಟಿ ಮತ್ತೆ ಸೆಕ್ರೆಟರಿ ಇದರಲ್ಲಿ ಇರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೆಂಬರ್ಶಿಪ್ಸ್ ಬಂದು ಓಪನ್ ಟು ಆಲ್ UN ಮೆಂಬರ್ ಕಂಟ್ರೀಸ್, ಅಂದ್ರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯ ರಾಷ್ಟ್ರಗಳು ಮುಕ್ತವಾಗಿ ಇದರಲ್ಲಿ ಸೇರ್ಕೊಳ್ಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ 4 ರಾಷ್ಟ್ರಗಳು ಮಾತ್ರ ಇದರಲ್ಲಿ ಸೇರ್ಕೊಂಡಿದ್ದಾವೆ. ಆ 4 ರಾಷ್ಟ್ರಗಳಲ್ಲಿ ಭಾರತವನ್ನು ಒಳಗೊಂಡಂತೆ ಒಂದು ನಿಕಾರಾಗುವಾ ಒಂದು, ಇನ್ನೊಂದು ಈಸ್ವಾತಿನಿ ಒಂದು, ಮತ್ತೆ ಸೊಮಾಲಿಯಾ, ಈ ರಾಷ್ಟ್ರಗಳು ಸೊ ಈ ಒಂದು ಅಸೋಸಿಯೇಷನ್ಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈಗ ನಮ್ಮ ಭಾರತ ದೇಶ ಫಾರ್ಮಲಿ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫ್ರೇಮ್ವರ್ಕ್ ಅಥವಾ ಚೌಕಟ್ಟನ್ನು ರ್ಯಾಟಿಫೈ ಮಾಡಿರ್ತಕ್ಕಂಥದ್ದು ಅಥವಾ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ 4 ನೇಷನ್ಸ್ ಇದಕ್ಕೆ ಸೇರ್ಕೊಂಡಿರುತ್ತೆ. ಒಂದು ನಿಕಾರಾಗುವಾ ಆಗಿರುತ್ತೆ, ಇನ್ನೊಂದು ಇಸ್ವಾತಿನಿ ಆಗಿರುತ್ತೆ, ಇನ್ನೊಂದು ಸೊಮಾಲಿಯಾ ಆಗಿರುತ್ತೆ. ಸೊ ಈ 4 ರಾಷ್ಟ್ರಗಳು ಭಾರತವನ್ನು ಒಳಗೊಂಡಂತೆ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ ಏಪ್ರಿಲ್ 2023 ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೊ ಈ ಒಂದು IBCA ಅನ್ನ ಲಾಂಚ್ ಮಾಡಿರ್ತಾರೆ. ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ, ಈ 7 ಬಿಗ್ ಕ್ಯಾಟ್ಸ್ ಮತ್ತೆ ಅವುಗಳ ಹ್ಯಾಬಿಟ್ಯಾಟ್ ಏನಿರುತ್ತೆ ಅಥವಾ ಆವಾಸ ಸ್ಥಾನ ಏನಿರುತ್ತೆ, ಸೊ ಅವುಗಳನ್ನ ಪ್ರೊಟೆಕ್ಟ್ ಮಾಡುವ ಗುರಿಯೊಂದಿಗೆ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ಚೀಫ್ ಆಫ್
ಏರ್ ಸ್ಟಾಫ್ ಸಾಮಾನ್ಯ ಅಧಿಕಾರ ಅವಧಿ ಎಷ್ಟು? ಸೊ ವಾಟ್ ಇಸ್ ದಿ ಯೂಶುವಲ್ ಟೆನ್ಯೂರ್ ಆಫ್ ದಿ ಚೀಫ್ ಆಫ್ ದಿ ಏರ್ ಸ್ಟಾಫ್? ಸೊ ಇದನ್ನ ನಾವು CAS ಅಂತ ಹೇಳ್ತೇವೆ. ಸೊ ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3 ವರ್ಷಗಳವರೆಗೆ ಇವರ ಅಧಿಕಾರಾವಧಿ ಇರುತ್ತೆ. ಸೊ ಈ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಈಗ ಚೀಫ್ ಆಫ್ ಏರ್ ಸ್ಟಾಫ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇವ್ರಿಗೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಈ ಒಂದು ಹುದ್ದೆಯನ್ನ ಹೈಯೆಸ್ಟ್ ರ್ಯಾಂಕಿಂಗ್ ಆಫೀಸರ್ ಇನ್ ದಿ ಇಂಡಿಯನ್ ಏರ್ ಫೋರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಭಾರತೀಯ ವಾಯುಪಡೆಯಲ್ಲಿ ಅತ್ಯುನ್ನತ ಶ್ರೇಣಿಯ ಅಧಿಕಾರಿ ಇವರಾಗಿರ್ತಾರೆ. ಸೊ ಇವರು ಓವರ್ ಆಲ್ ಕಮಾಂಡ್ಗಳನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ಒಟ್ಟಾರೆ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತವನ್ನ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನ ಸೊ ಈ ಒಂದು ಅಧಿಕಾರಿಗೆ ನೀಡಲಾಗಿರುತ್ತೆ. ಸೊ ಇವರು ಈ ಕ್ಯಾನ್ ಆಲ್ಸೋ ಗಿವ್ ಅಡ್ವೈಸಸ್ ಟು ದ ಗವರ್ಮೆಂಟ್, ಅಂದ್ರೆ ಸರ್ಕಾರಕ್ಕೆ ಏರ್ ಫೋರ್ಸ್ ರಿಲೇಟೆಡ್ ವಿಷಯಗಳಲ್ಲಿ ಅವರು ಅಡ್ವೈಸ್ಗಳನ್ನ ಅಥವಾ ಸಲಹೆಗಳನ್ನ ಕೂಡ ನೀಡಬಹುದಾಗಿರುತ್ತೆ. ಓವರ್ಸೀಸ್ ದಿ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದಿ ಏರ್ ಆಪರೇಷನ್ಸ್, ಅಂದ್ರೆ ವಾಯು ಕಾರ್ಯಾಚರಣೆಗಳೇನಿರ್ತವೆ ಸೊ ಅವುಗಳನ್ನ ಯೋಜನೆ ಮಾಡ್ತಕ್ಕಂಥದ್ದು ಮತ್ತು ಕಾರ್ಯಾಚರಣೆಗೊಳಿಸ್ತಕ್ಕಂಥ ಒಂದು ಮೇಲ್ವಿಚಾರಣೆಯನ್ನು ಕೂಡ ಸೊ ಇವ್ರು ಮಾಡಬೇಕಾಗಿರುತ್ತೆ. ಸೊ ಎನ್ಶೋರ್ಸ್ ದಟ್ ದಿ ಆಪರೇಷನಲ್ ರೆಡಿನೆಸ್ ಆಫ್ ದಿ ಇಂಡಿಯನ್ ಏರ್ ಫೋರ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಇಂಡಿಯನ್ ಏರ್ ಫೋರ್ಸ್ ಏನಿರುತ್ತೆ ಸೊ ಇದರ ಕಾರ್ಯಾಚರಣೆಯ ಸಿದ್ಧತೆಯನ್ನ ಖಾತ್ರಿಪಡಿಸಿಕೊಳ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವ್ರನ್ನ ಅಪಾಯಿಂಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಸೊ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದ್ರೆ ಸೀನಿಯಾರಿಟಿ ಅಂಡ್ ಮೆರಿಟ್ ವಿತ್ ಇನ್ ದಿ ಇಂಡಿಯನ್ ಏರ್ ಫೋರ್ಸ್. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಸೊ ಹಿರಿತನ ಮತ್ತು ಅರ್ಹತೆಯ ಆಧಾರದ ಮೇಲೆ ಸೊ ಇವರನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗಿದ್ರೆ ಇವರು ಒಮ್ಮೆ ಅಧಿಕಾರವನ್ನ ವಹಿಸಿಕೊಂಡರೆ ಇವರ ಟೆನ್ಯೂರ್ ಎಷ್ಟಿರುತ್ತೆ ಅಂದ್ರೆ ಸೊ ಅಂಟಿಲ್ 3 years ಆರ್ ಅಂಟಿಲ್ ದಿ ಆಫೀಸರ್ ರೀಚಸ್ ದಿ ಏಜ್ ಆಫ್ 62, 62 ವರ್ಷಗಳು, ಅಥವಾ ಸೇರಿದ ದಿನಾಂಕದಿಂದ 3 ವರ್ಷಗಳು, ಇವೆರಡರಲ್ಲಿ ಯಾವುದು ಫಸ್ಟ್ ಬರುತ್ತೆ ಅಲ್ಲಿಯವರೆಗೂ ಸೊ ಇವರು ತಮ್ಮ ಅಧಿಕಾರಾವಧಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎಷ್ಟು ಉದ್ದವನ್ನು ನಿರೀಕ್ಷಿಸಲಾಗಿದೆ? ಹೌ ಲಾಂಗ್ ಇಸ್ ದಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎಕ್ಸ್ಪೆಕ್ಟೆಡ್ ಟು ಬಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ರಸ್ತೆಯನ್ನು ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ ಹೇಳ್ತೇವೆ. ಈ ಒಂದು ರಸ್ತೆಯನ್ನ ಇನ್ ಶಾರ್ಟ್ ನಾವು ನೈಸ್ ರೋಡ್ ಅಂತ ಕೂಡ ಕರೀತೇವೆ. ಸೊ ಇದು ಈಗ ಪಾರ್ಷಿಯಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಈ ಒಂದು ರಸ್ತೆ ಅತ್ಯಂತ ವಿವಾದಗಳಿಂದ ಕೂಡಿರ್ತಕ್ಕಂಥ ರಸ್ತೆ ಆಗಿರುತ್ತೆ. ಸೊ ಈ ರಸ್ತೆ ಮತ್ತೊಮ್ಮೆ ಸುದ್ದಿಯಲ್ಲಿ ಕಾರಣವೇನು ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ರಸ್ತೆಯನ್ನ ನಾವು BMIC ಅಂತ ಕೂಡ ಕರಿತೇವೆ. BMIC ಅಂದ್ರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಕರಿತೇವೆ. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅನ್ನ ನಾವು 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ಸೆಕ್ಷನ್ A ಅಂತ ಹೇಳ್ತೇವೆ. ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಸೊ ಇದನ್ನ ನಾವು ಕಾರ್ಪೊರೇಟ್ ಸೆಂಟರ್ ಅಂತ ಹೇಳ್ತೇವೆ. ಅಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಉದ್ಯಮಗಳಿಗೆ ಉತ್ತಮವಾಗಿ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಈ ಪಿಂಕ್ ಕಲರ್ ರಸ್ತೆಯನ್ನು ನೀವೇನು ನೋಡ್ತಾ ಇದ್ದೀರಾ ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ 1 ಕಾರ್ಪೊರೇಟ್ ಸೆಂಟರ್ ಆಗಿರುತ್ತೆ. ಸೊ ಇದು ಪೆರಿಫೆರಲ್ ರಿಂಗ್ ರೋಡ್ ಏನಿರುತ್ತೆ ಅದಕ್ಕೂ ಕೂಡ ಕನೆಕ್ಷನ್ ಅನ್ನ ಒದಗಿಸ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಎರಡನೇ ಪೋರ್ಷನ್ ಅನ್ನು ನಾವು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರಿತೇವೆ. ಇದನ್ನ ಸೆಕ್ಷನ್ B ಅಂತ ಕರಿಬಹುದಾಗಿರುತ್ತೆ. ಸೊ ಇದು ಬಿಡದಿಯಿಂದ ಪ್ರಾರಂಭವಾಗಿ ಚನ್ನಪಟ್ಟಣದವರೆಗೂ ಇರತಕ್ಕಂಥ ಒಂದು ರಸ್ತೆಯನ್ನು ನಾವು ಸೆಕ್ಷನ್ B ಅಂತ ಹೇಳ್ತೇವೆ. ಸೆಕ್ಷನ್ C ಅನ್ನ ಚನ್ನಪಟ್ಟಣದಿಂದ ಸ್ಟಾರ್ಟ್ ಆಗಿ ಮೈಸೂರುವರೆಗೂ ಕನೆಕ್ಟ್ ಆಗ್ತಕ್ಕಂಥ ಒಂದು ವಲಯವನ್ನ ನಾವು ಸೆಕ್ಷನ್ C ಅಂತ ಹೇಳ್ತೇವೆ. ಸೊ ಇದನ್ನ ಈಕೋ ಟೂರಿಸಂ ಸೆಂಟರ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದು ಈ ಒಂದು ನೈಸ್ ರಸ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಾಜೆಕ್ಟ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಜಸ್ಟಿಸ್ V ಗೋಪಾಲಗೌಡರ್ ಅವರು ರೀಸೆಂಟ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ರಿಟಿಸಿಸಮ್ ಅನ್ನ ಮಾಡಿರ್ತಾರೆ. ಆ ಕ್ರಿಟಿಸಿಸಮ್ ಏನು ಅಂದ್ರೆ ಫಾರ್ ಫೇಲಿಂಗ್ ದ ಫಾರ್ಮರ್ಸ್ ಅಫೆಕ್ಟೆಡ್ ಬೈ ದಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಆ ಲ್ಯಾಂಡ್ ಅಕ್ವಿಸಿಷನ್ ಏನ್ ಮಾಡ್ಕೊಳ್ತಾರೆ, ಆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಕೆಲವೊಂದು ಲೋಪದೋಷಗಳಾಗಿರ್ತವೆ. ಸೊ ಈ ಪ್ರಾಜೆಕ್ಟ್ಗೆ ಅವಶ್ಯಕತೆ ಇರುವುದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಇವರು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನೆಯನ್ನ ಮಾಡಲಿಕ್ಕೆ ಒಂದು ಕಮಿಟಿಯನ್ನ ಕೂಡ ಮಾಡಿರ್ತಾರೆ. ಸೊ ಈ ಕಮಿಟಿ ತನ್ನ ಒಂದು ವರದಿಯನ್ನ ಕೊಟ್ಟಿದ್ದರೂ ಕೂಡ ಆ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಒಂದು ಕ್ರಮವನ್ನ ಇದುವರೆಗೂ ತೆಗೆದುಕೊಂಡಿಲ್ಲ.
ಸೊ ರೈತರಿಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ಕ್ರಿಟಿಸಿಸಮ್ ಅನ್ನ ಸೊ ಇಲ್ಲಿ ವಿ ಗೋಪಾಲಗೌಡರವರು ಮಾಡಿರ್ತಕ್ಕಂಥವ್ರು. ಸೊ ಇವರು ನ್ಯಾಯಮೂರ್ತಿ ವಿ ಗೋಪಾಲಗೌಡರವರು ಮಾಡಿರ್ತಕ್ಕಂಥ ಒಂದು ಟೀಕೆ ಆಗಿರುತ್ತೆ. ಸೊ ಕ್ರಿಟಿಸಿಸಮ್ ಏನು ಅಂದ್ರೆ, ಡಿಸ್ಪೈಟ್ ದಿ ಹೌಸ್ ಕಮಿಟಿ ರಿಪೋರ್ಟ್ ಇನ್ 2016 ಅಂದ್ರೆ 2016ರಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ಆದ್ರೂ ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ವೈಲೇಷನ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಗೊತ್ತಿದ್ದರೂ ಕೂಡ ಸೊ ರೈತರಿಗೆ ಯಾವುದೇ ರೀತಿಯ ಅನುಕೂಲವನ್ನ ಮಾಡಿಕೊಟ್ಟಿಲ್ಲ. ಸೊ ಹೌಸ್ ಕಮಿಟಿ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಆಕ್ವಿಸಿಷನ್ ಆಫ್ ಮೋರ್ ಲ್ಯಾಂಡ್ ದೆನ್ ನೆಸೆಸರಿ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಎಷ್ಟು ಭೂಮಿ ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಅವರು ಸ್ವಾಧೀನಪಡಿಸಿಕೊಂಡಿರ್ತಾರೆ. ಇಟ್ ರೆಕಮೆಂಡೆಡ್ ರಿಕವರಿಂಗ್ ದಿ ಎಕ್ಸೆಸ್ ಲ್ಯಾಂಡ್ ಅಂಡ್ ಟೇಕಿಂಗ್ ಆಕ್ಷನ್ ಅಗೇನ್ಸ್ಟ್ ದಿ ಅಫಿಷಿಯಲ್ಸ್. ಅಂದ್ರೆ ಆ ಒಂದು ಎಕ್ಸೆಸ್ ಲ್ಯಾಂಡ್ ಅನ್ನ ಮತ್ತೆ ವಾಪಸ್ ಕೊಡಬೇಕಾಗಿರುತ್ತೆ, ಮತ್ತೆ ಆ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥದ್ದು ಈ ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ನೈಸ್ ಪ್ರಾಜೆಕ್ಟ್ ಅಂತ ಕೂಡ ಕರಿತೇವೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ರೋಡ್ ಅಂತ ಹೇಳ್ತೇವೆ. ಸೊ ಇದು ಬೆಂಗಳೂರನ್ನ ಮೈಸೂರಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ, 6 ಲೇನ್ ಎಕ್ಸ್ಪ್ರೆಸ್ ವೇ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ರಸ್ತೆ ಉದ್ದವಾಗಿರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ 9.1 ಕಿಲೋಮೀಟರ್ ಲಿಂಕ್ ರೋಡ್ ಡೌನ್ ಟೌನ್ ಬೆಂಗಳೂರು. ಸೊ ಬೆಂಗಳೂರಿಗೆ ಸಂಬಂಧಪಟ್ಟಂತೆ 9.1 ಕಿಲೋಮೀಟರ್ ರಸ್ತೆಯನ್ನು ಕೂಡ ಸೊ ಈ ಒಂದು ನೈಸ್ ರೋಡ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಇತಿಹಾಸವನ್ನು ನಾವು ನೋಡೋದಾದ್ರೆ, ಸೊ ಈ ಪ್ರಾಜೆಕ್ಟ್ ಇನಿಷಿಯೇಟ್ ಆಗಿರ್ತಕ್ಕಂಥದ್ದು 1990ರ ದಶಕದಲ್ಲಿ ಇದು ಆರಂಭವಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಸಹಿ ಹಾಕಿರ್ತಕ್ಕಂಥದ್ದು 1995ರಲ್ಲಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿಯನ್ನ ಮಾಡಲಾಗುತ್ತೆ. ಸೊ ಇದು ಬಹಳ ಡಿಲೇ ಆಗುತ್ತೆ. ಕಾರಣ ಏನಂದ್ರೆ, ಈ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆಗಿರ್ಬೋದು ಮತ್ತೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯ ಕಾರಣದಿಂದ ಸೊ ಈ ಒಂದು ಪ್ರಾಜೆಕ್ಟ್ಗೆ ಸಾಕಷ್ಟು ಡಿಲೇ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿರ್ತಕ್ಕಂಥ ಸ್ಟೇಟಸ್ ಅಥವಾ ಕರೆಂಟ್ ಸ್ಟೇಟಸ್ ಅನ್ನು ನಾವು ನೋಡೋದಾದ್ರೆ, 41 ಕಿಲೋಮೀಟರ್ಸ್ ಆಫ್ ದಿ ಪೆರಿಫೆರಲ್ ರೋಡ್ ಅಂಡ್ 8.15 ಕಿಲೋಮೀಟರ್ಸ್ ಆಫ್ ದಿ ರಿಂಗ್ ರೋಡ್ ಹ್ಯಾವ್ ಬಿನ್ ಕನ್ಸ್ಟ್ರಕ್ಟೆಡ್. ಕೇವಲ ಇಷ್ಟೇ 41 ಮತ್ತು 8.1 ಕಿಲೋಮೀಟರ್ ಲಿಂಕ್ ರೋಡ್ ಅನ್ನ ಮಾತ್ರ ಸೊ ಇದುವರೆಗೂ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇಟ್ ಈಸ್ ಪಾರ್ಷಿಯಲಿ ಇಂಪ್ಲಿಮೆಂಟೆಡ್ ಅಂತ ಹೇಳ್ಬೋದಾಗಿರುತ್ತೆ. ಕೇವಲ ಕೆಲವೊಂದು ವಲಯಗಳಲ್ಲಿ ಮಾತ್ರ ಇದು ಆಪರೇಟ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸ್ನಿಪೆಟ್ಸ್. ವರ್ಲ್ಡ್ ರೀನೋ ಡೇ ಅಥವಾ ವಿಶ್ವ ಗೇಂಡಾಮೃಗ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 22ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಉಳಿದಿರ್ತಕ್ಕಂಥ 5 ಗೇಂಡಾಮೃಗಗಳನ್ನ ಸೊ ನಾವು ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಸೊ ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಗೇಂಡಾಮೃಗಗಳಲ್ಲಿ ನಾವು 5 ಪ್ರಮುಖ ಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೊದಲನೇದನ್ನ ನಾವು ವೈಟ್ ರೈನೋ ಅಥವಾ ಬಿಳಿಯ ಗೇಂಡಾಮೃಗ ಅಂತ ಹೇಳ್ತೇವೆ. ಇದರಲ್ಲಿ ಮತ್ತೆ 2 ಟೈಪ್ಸ್ ಇರುತ್ತೆ. ಒಂದನ್ನ ಸದರ್ನ್ ವೈಟ್ ರೈನೋ ಅಂತ ಹೇಳ್ತೇವೆ, ಇನ್ನೊಂದನ್ನ ನಾರ್ದರ್ನ್ ವೈಟ್ ರೈನೋ ಅಂತ ಹೇಳ್ತೇವೆ. ಸೊ ಲೇಟರ್ ಅಂದ್ರೆ ಈ ನಾರ್ದರ್ನ್ ವೈಟ್ ರೈನೋ ಏನಿದೆ ಇದು ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ಆಗೋಗಿದೆ, ಅಂದ್ರೆ ಅದು ನಶಿಸಿ ಹೋಗಿರ್ತಕ್ಕಂಥ ಒಂದು ಊಹೆಯನ್ನ ಮಾಡಲಾಗ್ತಾ ಇದೆ. ಸೊ ಇದು ಪ್ರಮುಖವಾಗಿ ಗ್ರಾಸ್ ಲ್ಯಾಂಡ್ಸ್ ಮತ್ತೆ ಸವನ್ನಾ, ಹುಲ್ಲುಗಾವಲು ಮತ್ತೆ ಸವನ್ನಾಗಳಲ್ಲಿ ವಾಸಿಸ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಡಿಸ್ಟ್ರಿಬ್ಯೂಷನ್ ಯಾವ ರಾಷ್ಟ್ರಗಳಲ್ಲಿ ಇದನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ, ಸೌತ್ ಆಫ್ರಿಕಾ, ನೆಮಿಬಿಯಾ, ಬೋಟ್ಸ್ವಾನಾ, ಜಿಂಬಾಬ್ವೆ, ಜಾಂಬಿಯಾ ಮತ್ತೆ ಕೀನ್ಯಾ, ಉಗಾಂಡದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸ್ಟೇಟಸ್ ಏನಾಗಿರುತ್ತೆ ಅಂದ್ರೆ, ನಿಯರ್ ಥ್ರೆಟೆಂಡ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಗೇಂಡಾಮೃಗವಾಗಿರುತ್ತೆ. ಸೊ ಎರಡನೇದನ್ನ ನಾವು ಬ್ಲ್ಯಾಕ್ ರೀನೋ ಅಂತ ಹೇಳ್ತೇವೆ. ಇದು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್, ಶ್ರಬ್ ಲ್ಯಾಂಡ್ ಮತ್ತೆ ಡೆಸರ್ಟ್ ಗಳಲ್ಲಿ ಇದು ಕಂಡು ಬರುತ್ತೆ. ಸೊ ಇದು ಸೌತ್ ಆಫ್ರಿಕಾ, ನೆಮಿಬಿಯಾ, ಜಿಂಬಾಬ್ವೆ, ತಾಂಜೇನಿಯಾ ಮತ್ತು ಕೀನ್ಯಾಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಪ್ರಸ್ತುತವಾಗಿ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಮೂರನೇದನ್ನ ನಾವು ಗ್ರೇಟರ್ ಒನ್ ಹಾರ್ನ್ಡ್ ರೈನೋ ಅಥವಾ ದೊಡ್ಡ ಒಂದು ಕೊಂಬಿನ ಗೇಂಡಾಮೃಗ ಅಂತ ಹೇಳ್ತೇವೆ. ಸೊ ಇದನ್ನ ಇಂಡಿಯನ್ ರೈನೋ ಅಂತ ಕೂಡ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೈನೋ ಆಗಿರುತ್ತೆ. ಸೊ ಇದು ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲುಗಳಲ್ಲಿ, ಸೊ ಅದಾದ್ಮೇಲೆ ಶ್ರಬ್ ಲ್ಯಾಂಡ್ ಅಥವಾ ಪೊದೆ ಸಸ್ಯಗಳಲ್ಲಿ ಮತ್ತೆ ಸವನ್ನಾಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇದು ನಮ್ಮ ಇಂಡಿಯಾ ಮತ್ತು ನೇಪಾಳ ಅಲ್ಲಿ ಕಂಡು ಬರ್ತಕ್ಕಂಥ ಗೇಂಡಾಮೃಗವಾಗಿರುತ್ತೆ. ಸೊ ಇದರ ಸ್ಟೇಟಸ್ ಏನಾಗಿರುತ್ತೆ ಅಂದ್ರೆ ವಲ್ನರಬಲ್ ಅಥವಾ ದುರ್ಬಲ ಅಂತ ಹೇಳ್ತೇವೆ. ಹಾಗಿದ್ರೆ ನಮ್ಮ ಭಾರತ
ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ? ಸೊ ಅದನ್ನು ನೀವು ಕಮೆಂಟ್ಸಲ್ಲಿ ಯಾವ ನ್ಯಾಷನಲ್ ಪಾರ್ಕ್, ಯಾವ ಸ್ಟೇಟ್ ಅನ್ನೋದನ್ನು ಸೊ ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಹಾಗಿದ್ರೆ ನಾಲ್ಕನೇದನ್ನು ನಾವು ಜವಾನ್ ರೇನೋ ಅಂತ ಹೇಳ್ತೇವೆ. ಸೊ ಇದು ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ. ಸೊ ಇದು ಉಜುಂಗ್ ಕುಲಾನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡೋನೇಷ್ಯಾದಲ್ಲಿ ಕಂಡು ಬರುತ್ತೆ. ಸೊ ಇದು ಪ್ರಸ್ತುತವಾಗಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಜಾತಿ ಆಗಿರುತ್ತೆ. ಸೊ ಐದನೇದನ್ನು ನಾವು ಸುಮಾತ್ರನ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ. ಸೊ ಇದು ಸುಮಾತ್ರ ಮತ್ತು ಬೋರ್ನಿಯೋದಲ್ಲಿ ಕಂಡು ಬರುತ್ತೆ. ಸೊ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಗೇಂಡಾಮೃಗವಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಅಥವಾ ಅಂತಾರಾಷ್ಟ್ರೀಯ ಶಾಂತಿ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಆಕ್ಷನ್ಸ್ ಫಾರ್ ಪೀಸ್ ಆರ್ ಆಂಬಿಷನ್ ಫಾರ್ ದಿ ಗ್ಲೋಬಲ್ ಗೋಲ್ಸ್, ಅಂದರೆ ಜಾಗತಿಕ ಗುರಿಗಳಿಗಾಗಿ ನಮ್ಮ ಮಹತ್ವಾಕಾಂಕ್ಷೆ, ಶಾಂತಿಗಾಗಿ ಕ್ರಮಗಳು ಅಂತಕ್ಕಂಥದ್ದು ಸೊ ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಸೈನ್ ಲ್ಯಾಂಗ್ವೇಜ್ ಡೇ ಅಥವಾ ಅಂತಾರಾಷ್ಟ್ರೀಯ ಸನ್ನೆ ಭಾಷಾ ದಿನ, ಅಂದರೆ ಯಾರು ಡೆಫ್ ಇರ್ತಾರೆ, ಕಿವಿ ಕೇಳೋದಿಲ್ಲ, ಸೊ ಅವರು ಬಳಕೆ ಮಾಡ್ತಕ್ಕಂಥ ಒಂದು ಸನ್ನೆ ಭಾಷೆ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಸೈನ್ ಲ್ಯಾಂಗ್ವೇಜ್ ಡೇ ಅನ್ನು ನಾವು ಸೆಪ್ಟೆಂಬರ್ 23ನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಸೈನ್ ಲ್ಯಾಂಗ್ವೇಜ್ ಫಾರ್ ದಿ ಪೀಪಲ್ ಹೂ ಆರ್ ಡೆಫ್. ಸೊ ಯಾರಿಗೆ ಕಿವಿ ಕೇಳೋದಿಲ್ಲ ಸೊ ಅವ್ರಿಗೆ ಈ ಒಂದು ಸನ್ನೆಗಳ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಸೈನ್ ಅಪ್ ಫಾರ್ ಸೈನ್ ಲ್ಯಾಂಗ್ವೇಜ್ ರೈಟ್ಸ್, ಅಂದ್ರೆ ಈ ಒಂದು ಸೈನ್ ಲ್ಯಾಂಗ್ವೇಜ್ ರೈಟ್ಸ್ಗೆ ಸೈನ್ ಅಪ್ ಆಗಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 749ಗೆ ಬಂದಿರ್ತೇವೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರಗಳನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.